ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 2 ಘಟಕ ಸಂಸ್ಕೃತಿ ಎನ್ನುವಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪಾಠದ ಬಗ್ಗೆ ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಮುದ್ದು ಮಕ್ಕಳೇ, ಈ ಒಂದು ಪಾಠದಲ್ಲಿ ಈ ಕೆಳಕಂಡಂಥ ಕಲಿಕಾಂಶಗಳನ್ನು ನಾವು ತಿಳಿಯೋಣ. ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು: ಪ್ರೀತಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 2 ಘಟಕ ಸಂಸ್ಕೃತಿಯಲ್ಲಿ ಈ ಪಾಠದಲ್ಲಿ ಈ ಕೆಳಕಂಡಂಥ ಅಂಶಗಳನ್ನು ತಿಳಿಯುತ್ತೇವೆ. ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ, ಸಂಸ್ಕೃತಿಯ ಗುಣಲಕ್ಷಣಗಳು, ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧ, ಸಾಂಸ್ಕೃತಿಕ ಆಚರಣೆಗಳು, ಸಾಂಸ್ಕೃತಿಕ ವೈವಿಧ್ಯತೆ, ಮಹತ್ವ ಮತ್ತು ಪ್ರಾಮುಖ್ಯತೆ. ಇಷ್ಟು ಕಲಿಕಾಂಶಗಳನ್ನು ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಅಭ್ಯಾಸದ ವಿಷಯಗಳಾಗಿವೆ. ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆ 1ರಲ್ಲಿ ನಾವು ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ, ಸಂಸ್ಕೃತಿಯ ಗುಣಲಕ್ಷಣಗಳು, ಇವತ್ತಿನ ತರಗತಿಯಲ್ಲಿ ಈ 2 ಕಲಿಕಾಂಶಗಳನ್ನು ಕುರಿತು ಚರ್ಚೆಯನ್ನು ಆರಂಭಿಸೋಣ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ಅಧ್ಯಾಯ 2 ಸಂಸ್ಕೃತಿ, ಈ ಪಾಠದ ಬಗ್ಗೆ ತಿಳಿಯೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸಂಸ್ಕೃತಿಯ ಅರ್ಥವನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿರುವ ಚಿತ್ರವನ್ನು ಗಮನಿಸಿದಾಗ ನಿಮ್ಗೆ ಅನಿಸ್ತದೆ, ಇಲ್ಲಿ ವಿವಿಧ ಆಚರಣೆಗಳನ್ನು ಜನ ಮಾಡ್ತಿರೋದನ್ನು ನೋಡ್ಬೋದು. ಊಟ ಆಹಾರ ಪದ್ಧತಿಯಲ್ಲಿ, ಅವರ ಆಚರಣೆಗಳಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಏನು ಅರ್ಥ ಮಾಡ್ಕೊಂಡಿರಿ ಚಿತ್ರ ನೋಡಿ? ಏಕೆ ಇವರೆಲ್ಲ ಒಂದೇ ತೆರನಾಗಿಲ್ಲ? ವಿದ್ಯಾರ್ಥಿಗಳೇ, ಮುಂದೆ ತಿಳಿಯೋಣ. ಈ ಚಿತ್ರ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ವಿವಿಧ ಪ್ರಾಣಿ. 2 ಚಿತ್ರಗಳ ಭಿನ್ನತೆ ಹೇಳಿ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಾಣಿಗಳು, ಅವು ಕೂಡ ಸಮೂಹದಲ್ಲಿ ಬದುಕ್ತಿದ್ದಾವೆ. ವಿಭಿನ್ನ ಪ್ರಾಣಿಗಳಿದ್ದಾವೆ. ಮನುಷ್ಯ ಪ್ರಾಣಿ ಇಲ್ಲಿ ಒಟ್ಟಿಗೆ ಬದುಕೋದನ್ನು ನಾವು ನೋಡ್ಬೋದಲ್ವ ವಿದ್ಯಾರ್ಥಿಗಳೇ? ಮನುಷ್ಯ ಮಾತ್ರ ಏಕೆ ಹೀಗೆ? ಎಲ್ಲ ಪ್ರಾಣಿಗಳಂತೆ ಮನುಷ್ಯ ಏಕೆ ಇಲ್ಲ? ಹೀಗೆ ಮಾನವನ ವಿಕಾಸ ಆದಿ ಹೀಗೆ ಬೆಳೀತಾ ಬಂದಿದೆ ವಿದ್ಯಾರ್ಥಿಗಳೇ. ಹೀಗೆ ಮಾನವ ಸಂಸ್ಕೃತಿಯಲ್ಲಿ ಬದಲಾವಣೆ ಆಗ್ತಾ ಹಂತವಾಗಿ ಈ ರೀತಿ ಮಾನವನು ವಿಕಾಸದ ಹಾದಿಯನ್ನು ತುಳಿತಾ ಇಂದು ಈ ಮಟ್ಟಕ್ಕೆ ಬಂದು ತಲುಪಿದ್ದಾನೆ. ಹಾಗಾಗಿ ಮಾನವ ಸಂಘಜೀವಿ ಮಾತ್ರವಲ್ಲದೆ ಸಾಂಸ್ಕೃತಿಕ ಜೀವಿಯೂ ಹೌದು. ಸಂಸ್ಕೃತಿಯು ಮಾನವ ಸಮಾಜವನ್ನು ಪ್ರಾಣಿ ಸಮಾಜದಿಂದ ಭಿನ್ನವಾಗಿಸುವ ವಿಶಿಷ್ಟ ಅಂಶವನ್ನು ಮಾನವನಲ್ಲಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬ ಮನುಷ್ಯನನ್ನು ಸಂಸ್ಕೃತಿಯ ಪ್ರತಿನಿಧಿ ಎಂದು ಪರಿಗಣಿಸಬಹುದು. ಸಂಸ್ಕೃತಿ ಮತ್ತು ಸಮಾಜ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸಂಸ್ಕೃತಿ ಮತ್ತು ಸಮಾಜ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಮಾನವ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಇನ್ನು ಮುಂತಾದ ಅಂಶಗಳು ಸಂಸ್ಕೃತಿಯಿಂದಲೇ ನಿರ್ಧರಿಸಲ್ಪಡುತ್ತವೆ. ಸಂಸ್ಕೃತಿಯನ್ನು ಸಾಮಾಜಿಕ ಬದಲಾವಣೆಯ ಮುಖ್ಯ ಅಂಶವಾಗಿ ಪರಿಗಣಿಸಲಾಗುತ್ತದೆ. ಸಂಸ್ಕೃತಿಯನ್ನು
ಮಾನವನ ಸಾಮಾಜಿಕ ಪರಂಪರೆಯ ಜೈವಿಕ ವ್ಯವಸ್ಥೆ ಎಂದು ವಿಶ್ಲೇಷಿಸಲಾಗಿದೆ. ಸಂಸ್ಕೃತಿಯು ಒಂದು ನಿರ್ದಿಷ್ಟ ಜನಸಮುದಾಯದ ಜೀವನ ವಿಧಾನ, ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ತಂತ್ರಜ್ಞಾನ ಮುಂತಾದ ಸಾಧನೆಗಳನ್ನು ಅದು ಸೂಚಿಸುತ್ತದೆ. ಸಂಸ್ಕೃತಿಯು ಈ ಎಲ್ಲ ಸಾಧನೆಗಳನ್ನು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಜೀವನ ವಿಧಾನಗಳಿರ್ಬೋದು, ವಿಜ್ಞಾನ, ತಂತ್ರಜ್ಞಾನ, ಇವೆಲ್ಲ ಸಂಸ್ಕೃತಿಯ ಅಂಶಗಳೇ. ಇನ್ನು ಮುಂತಾದ ಅಂಶಗಳು ಸಂಸ್ಕೃತಿಯಿಂದಲೇ ಇಲ್ಲಿ ನಿರ್ಧರಿಸಲ್ಪಡ್ತವೆ. ಹಾಗಾಗಿ ಇದು ವಿಜ್ಞಾನ, ತಂತ್ರಜ್ಞಾನ ಮುಂತಾದ ಸಾಧನೆಗಳನ್ನು ಸಹ ಆ ಸಂಸ್ಕೃತಿಯು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಮಾನವ ಸಮಾಜವನ್ನು ಅರ್ಥಪೂರ್ಣ ಮತ್ತು ವಿಶಿಷ್ಟವಾಗಿಸುವುದು ಸಂಸ್ಕೃತಿ. ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದಲ್ಲಿ ಈ ಪರಿಕಲ್ಪನೆಯನ್ನು ವಿಶೇಷ ಅರ್ಥದಲ್ಲಿ ಬಳಸಲಾಗಿದೆ. ವಿದ್ಯಾರ್ಥಿಗಳೇ, ಮನುಷ್ಯನು ಒಂದು ವಿಕಾಸ ಹೊಂದಿದ ಪ್ರಾಣಿ. ಮನುಷ್ಯನಿಗೆ ವಿಕಾಸ ಹೊಂದಿದ ಮೆದುಳು ಇದೆ. ಅವನು ಆಲೋಚಿಸಬಲ್ಲ, ಅರ್ಥೈಸಿಕೊಳ್ಳಬಲ್ಲ, ಅಭಿವ್ಯಕ್ತಪಡಿಸಬಲ್ಲ, ಸ್ಮರಿಸಿಕೊಳ್ಳಬಲ್ಲ, ನಿರ್ಧರಿಸಬಲ್ಲ, ಸ್ಪಂದಿಸಬಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಅವನಿಗೆ ಆಲೋಚಿಸುವಂಥ ಶಕ್ತಿ ಇದೆ. ಹೀಗಾಗಿ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ. ವಿದ್ಯಾರ್ಥಿಗಳೇ, ಮನುಷ್ಯ ಒಬ್ಬನೇ ಬದುಕಲು ಸಾಧ್ಯವೇ? ಯೋಚಿಸಿ. ಖಂಡಿತ ಇಲ್ಲ, ಅಲ್ಲವೇ? ತನ್ನದೇ ಆದ ಜನರ ಗುಂಪಿನ ಮಧ್ಯೆ ಅವನು ಬದುಕುತ್ತಾನೆ. ಹೀಗಾಗಿ ಮನುಷ್ಯ ಸಾಮಾಜಿಕ ಜೀವಿ ಮತ್ತು ಸಂಘಜೀವಿ. ಅವನು ಒಟ್ಟಿಗೆ ಬಾಳಲಿಕ್ಕೆ, ಬದುಕಲಿಕ್ಕೆ ಇಷ್ಟವನ್ನ ಪಡ್ತಾನಲ್ವ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಒಂದು ಊರು, ಮನೆ, ಓಣಿ, ಜಾತಿ, ಧರ್ಮ ಇದೆ. ನಿಮ್ಮ ಊರು, ಓಣಿಯಲ್ಲಿ ನೀವು ಯಾವ ಚಟುವಟಿಕೆ ಮಾಡುತ್ತೀರಿ? ಹಬ್ಬ, ಆಚರಣೆ, ಮದುವೆ ಅಲ್ವಾ, ಸಂತೆ ಸೇರುವುದು, ಸಮಾರಂಭಗಳನ್ನು ಮಾಡುವುದು, ಹೀಗೆ ನಾನಾ ಚಟುವಟಿಕೆಗಳನ್ನು ಅಲ್ಲಿ ನೀವು ಮಾಡ್ತೀರಿ ಅಲ್ವಾ. ಇವೆಲ್ಲ ಸನ್ನಿವೇಶಗಳನ್ನು ನಾವು ಅಲ್ಲಿ ಕಾಣಬಹುದಲ್ವಾ ವಿದ್ಯಾರ್ಥಿಗಳೇ. ಇವುಗಳನ್ನೆಲ್ಲ ಏಕೆ ಮಾಡುತ್ತೇವೆ? ಎಲ್ಲೆಡೆಯೂ ಒಂದೇ ರೀತಿಯಾಗಿ ಇರುವುದೇ ಇವುಗಳು? ಇಲ್ಲ. ನಾವು ಮಾಡ್ತಕ್ಕಂಥ ಹಬ್ಬ, ಆಚರಣೆ ಇವು ಎಲ್ಲವೂ ಒಂದೇ ರೀತಿ, ಎಲ್ಲ ಕಡೆ ಒಂದೇ ರೀತಿಯಾಗಿರುವುದೇ ಇಲ್ಲ. ವಿದ್ಯಾರ್ಥಿಗಳೇ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆ, ಆಹಾರ, ಉಡುಗೆ ತೊಡುಗೆ, ಹಬ್ಬ ಹರಿದಿನ, ನಂಬಿಕೆಯ ಮೌಲ್ಯ, ನಡಾವಳಿಕೆ, ಆಚರಣೆ ಇರೋದನ್ನು ನಾವು ಕಾಣ್ತೀವಿ ಅಲ್ವಾ ವಿದ್ಯಾರ್ಥಿಗಳೇ. ಇದನ್ನು ಒಂದು ಪರಿಕಲ್ಪನೆಯಲ್ಲಿ ಪದ ಅಂತ ಹೇಳಿ ಗುರುತಿಸುತ್ತಾರೆ. ಅದು ಯಾವುದು? ಹೌದು, ಅದೇ ಸಂಸ್ಕೃತಿ. ಹೌದಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಸಂಸ್ಕೃತಿ ಎಂದರೇನು? ಹೀಗೆ ವಿದ್ಯಾರ್ಥಿಗಳೇ, ಸಂಸ್ಕೃತಿ ಎನ್ನುವುದು ಜ್ಞಾನ, ಅನುಭವ, ನಂಬಿಕೆ, ಮೌಲ್ಯ, ನಡಾವಳಿಕೆ, ಶ್ರೇಣೀಕರಣ ಸಂಬಂಧ ಇನ್ನು ಮುಂತಾದ ವಿಷಯಗಳನ್ನು ತಲೆಮಾರುಗಳ ಜನರಿಂದ ಪಡೆಯುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಹೀಗಾಗಿ ಸಂಸ್ಕೃತಿ ಎಂದರೆ ವಿಸ್ತೃತವಾದ ಜನರ ಗುಂಪು ಹಂಚಿಕೊಂಡ ವ್ಯವಸ್ಥಿತ ಜೀವನ ಮತ್ತು ಜ್ಞಾನ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಸಂಸ್ಕೃತಿ ಎಂದರೆ ವಿಸ್ತೃತವಾದ ಜನರ ಗುಂಪು ಹಂಚಿಕೊಂಡ ವ್ಯವಸ್ಥಿತ ಜೀವನ ಮತ್ತು ಜ್ಞಾನ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಸಂಸ್ಕೃತಿ ಪದದ ಅರ್ಥ ಒಂದು ಜನ ಸಮುದಾಯದ ನಿತ್ಯ ಚಟುವಟಿಕೆಗಳ ಜೀವನ ಕ್ರಮ.
ವಿದ್ಯಾರ್ಥಿಗಳೇ, ಇಂಗ್ಲಿಷ್ನಲ್ಲಿ ಈ ಸಂಸ್ಕೃತಿಗೆ ಏನೆಂದು ಹೇಳುತ್ತಾರೆ? ಕಲ್ಚರ್. ವಿದ್ಯಾರ್ಥಿಗಳೇ, ಈ ಕಲ್ಚರ್ ಎಂಬತಕ್ಕಂಥ ಪದದ ಮೂಲ ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಮೂಲ ಪದದಿಂದ ಉತ್ಪತ್ತಿ ಹೊಂದಿದೆ. ಇದರ ಅರ್ಥ ಬೆಳೆಸು ಅಥವಾ ಪೋಷಿಸು, ಭೂಮಿಯನ್ನು ಉಳು ಎಂಬ ಅರ್ಥವನ್ನು ಹೊಂದಿದೆ. ಕೊಲೆರಾ ಪದದ ಅರ್ಥ ಪೋಷಿಸು, ಬೆಳೆಸು. ಕಾಲಕ್ರಮೇಣ ಮಾನವನ ಚಟುವಟಿಕೆ ವರ್ತನೆಯ ಸ್ವರೂಪ ಸೂಚಿಸಲು ಕಲ್ಚರ್ ಎನ್ನುವ ಪದದ ಬಳಕೆ ಆಯಿತು. ಇಂಗ್ಲಿಷ್ ಭಾಷೆಯ ಬಹುತೇಕ ಪದಗಳು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಕನ್ನಡ ಪದಗಳು ಸಂಸ್ಕೃತದಿಂದ ಬಂದಂತೆ ವಿದ್ಯಾರ್ಥಿಗಳೇ, ಸಂಸ್ಕೃತಿ ಕುರಿತ ವ್ಯಾಖ್ಯಾನಗಳು ಅಥವಾ ಹೇಳಿಕೆಗಳು. ಇ.ಬಿ. ಟೇಲರ್ ಅವರ ಪ್ರಕಾರ ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ಸಂಪ್ರದಾಯ ಮತ್ತು ಇತರೆ ಯಾವುದೇ ಸಾಮರ್ಥ್ಯಗಳು ಮತ್ತು ರೂಢಿಗಳನ್ನು ಹೊಂದಿರುವ ಅಖಂಡವಾದ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ ಎಂದು ಹೇಳಿದ್ದಾರೆ. ಮಾನವ ಸಮಾಜದ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ನೀತಿ, ಕಾನೂನು, ಸಂಪ್ರದಾಯ ಮತ್ತು ಇತರೆ ಯಾವುದೇ ಅಂಶಗಳನ್ನು ಅಂದರೆ ಅಖಂಡ ಸಂಕೀರ್ಣ ವ್ಯವಸ್ಥೆ ಹೊಂದಿರುವ ಅಖಂಡವಾದ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ ಎಂದು ಹೇಳಿದ್ದಾರೆ. ಇನ್ನೊಬ್ಬ ಮಾಲ್ಕಿನೋವಸ್ಕಿ ಅವರ ಪ್ರಕಾರ ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ ಎಂದು ಹೇಳಿದ್ದಾರೆ. ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ಸಂಸ್ಕೃತಿಯ ಪ್ರಕಾರಗಳು. ಸಂಸ್ಕೃತಿಯನ್ನು ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎರಡು ಪ್ರಕಾರಗಳಾಗಿ ವಿಭಾಗಿಸಬಹುದು. ಭೌತಿಕ ಸಂಸ್ಕೃತಿಯಲ್ಲಿ ಕಣ್ಣಿಗೆ ಗೋಚರಿಸುವ ಸ್ಥೂಲ ವಸ್ತುಗಳು, ನಾವು ಬಳಸುವ ಉಪಕರಣಗಳು ಇತ್ಯಾದಿ ಸೇರಿವೆ. ನಮ್ಮ ಆಲೋಚನೆಗಳು, ಚಿಂತನೆಗಳು, ನಂಬಿಕೆಗಳು, ಮೌಲ್ಯ ಇತ್ಯಾದಿ ಅಭೌತಿಕ ಸಂಸ್ಕೃತಿಗೆ ಸೇರುತ್ತವೆ. ಸಂಸ್ಕೃತಿಯ ಈ ಪ್ರಕಾರಗಳನ್ನು, ಸಂಸ್ಕೃತಿಯ ಸಮಗ್ರತೆಯನ್ನು ವಿವರಿಸಲು ಆರ್ಗ್ಬನ್ ಸಂಸ್ಕೃತಿಯನ್ನು ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎಂದು ವಿಂಗಡಿಸಿರುವುದನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ವಿದ್ಯಾರ್ಥಿಗಳೇ, ಕಣ್ಣಿಗೆ ಕಾಣದ ಮಾನವ ನಿರ್ಮಿಸಿದ ಸಾಧನೆ. ವಿದ್ಯಾರ್ಥಿಗಳೇ, ಸಂಸ್ಕೃತಿಯ ಪ್ರಕಾರಗಳಲ್ಲಿ ಈ ಸಂಸ್ಕೃತಿಯನ್ನು ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿ ಅಂತೇಳಿ ಎರಡು ಭಾಗಗಳನ್ನಾಗಿ ವಿಭಾಗಿಸಬಹುದು. ಭೌತಿಕ ಸಂಸ್ಕೃತಿಯಲ್ಲಿ ಕಣ್ಣಿಗೆ ಗೋಚರಿಸುವ ಸ್ಥೂಲ ವಸ್ತುಗಳನ್ನು, ನಾವು ಉಪಕರಣಗಳನ್ನು ಇತ್ಯಾದಿ ಸೇರಿವೆ. ಅಭೌತಿಕ ಸಂಸ್ಕೃತಿಯಲ್ಲಿ ನಮ್ಮ ಆಲೋಚನೆಗಳು, ಚಿಂತನೆಗಳು, ನಂಬಿಕೆಗಳು, ಮೌಲ್ಯಗಳು ಇತ್ಯಾದಿ ಅಭೌತಿಕ ಸಂಸ್ಕೃತಿಗೆ ಸೇರ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಸಂಸ್ಕೃತಿಯ ಸಮಗ್ರತೆಯನ್ನು ವಿವರಿಸಲಿಕ್ಕೆ ಆರ್ಗ್ಬನ್ ಎನ್ನುವ ಸಮಾಜಶಾಸ್ತ್ರದ ವಿದ್ವಾಂಸರು ಇದನ್ನು ಎರಡು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಭೌತ ಸಂಸ್ಕೃತಿ, ಅಭೌತ ಸಂಸ್ಕೃತಿ
ಅಂತೇಳಿ. ಭೌತ ಸಂಸ್ಕೃತಿ, ಅಭೌತ ಸಂಸ್ಕೃತಿ. ಭೌತಿಕ ಸಂಸ್ಕೃತಿ ಎಂದರೆ ಇಲ್ಲಿ ಮಾನವ ನಿರ್ಮಿತ ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಇವೆರಡು ಮಾನವ ನಿರ್ಮಿತವಾಗಿರುತ್ತವೆ. ಆರ್ಗ್ಬ್ರನ್ ರವರ ಪ್ರಕಾರ ಭೌತಿಕ ಸಂಸ್ಕೃತಿ ಎಂದರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಪರಿವರ್ತಿಸಿದ ಮಾನವ ನಿರ್ಮಿತ ವಸ್ತುಗಳಾಗಿರ್ತಕ್ಕಂಥ ಮನೆ, ಕಟ್ಟಡ, ಉಡುಗೆ, ಊಟ, ಉಪಕರಣಗಳು, ರಸ್ತೆ, ಅಣೆಕಟ್ಟು ಯಂತ್ರ, ವಾಸ್ತುವಿನ್ಯಾಸ, ಶಾಲೆ, ಸೇತುವೆ ಇತ್ಯಾದಿ. ಇದು ಕಣ್ಣಿಗೆ ಗೋಚರಿಸುವ ಸ್ಥೂಲ ವಿಷಯ ವಸ್ತು. ಇದನ್ನು ನಾಗರಿಕತೆ ಅಂತಲೂ ಕರೆಯಬಹುದು. ಕಡಿಮೆ ಅವಧಿಯಲ್ಲಿ ಇದು ವೇಗವಾಗಿ ಬದಲಾಗುತ್ತದೆ, ಅತಿ ವೇಗವಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಸ್ಪರ್ಶಕ್ಕೆ ಸಿಗುವುದು ಭೌತಿಕ ಸಂಸ್ಕೃತಿ ಏನಂದರೆ ಅದನ್ನು ನಾವು ಮುಟ್ಟಬಹುದು, ಅದು ನಮಗೆ ಭೌತಿಕ, ಅದು ಸ್ಪಷ್ಟವಾಗಿ ನಮ್ಮ ಸ್ಪರ್ಶಕ್ಕೆ ಸಿಗುವುದು. ಇಲ್ಲಿ ಕಾಣುವಂಥ ಚಿತ್ರಗಳು ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಒಂದು ಕಲೆ ಸ್ಮಾರಕ, ಹಾಗೆ ಡ್ಯಾಮ್ಗಳು, ನಾವು ತಯಾರಿಸ್ತಕ್ಕಂಥ ಆಹಾರ ಇತ್ಯಾದಿ, ಇವುಗಳನ್ನು ನಾವು ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಕೊಡ್ಬೋದು. ಇವೆಲ್ಲ ಸ್ಪರ್ಶಕ್ಕೆ ಸಿಗುವಂಥದ್ದು. ವಿದ್ಯಾರ್ಥಿಗಳೇ, ಭೌತಿಕ ಸಂಸ್ಕೃತಿಯ ಪ್ರಕಾರಗಳಲ್ಲಿ ನಾವು ಭೌತಿಕ ಸಂಸ್ಕೃತಿ ಎಂದರೇನು ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಅಭೌತಿಕ ಸಂಸ್ಕೃತಿಯ ಬಗ್ಗೆ ತಿಳಿಯೋಣ ವಿದ್ಯಾರ್ಥಿಗಳೇ. ಅಭೌತಿಕ ಸಂಸ್ಕೃತಿಯು ಕಣ್ಣಿಗೆ ಕಾಣದ ಮಾನವ ನಿರ್ಮಿತ ಸಾಧನೆಯಾಗಿದೆ. ಅಮೂರ್ತವಾಗಿರ್ತಕ್ಕಂಥದ್ದು ಇಲ್ಲಿ ಅಮೂರ್ತವಾದ ಸಂಸ್ಕೃತಿ ಅಂತಲೂ ಕೂಡ ಕರಿತೀವಿ. ಅಮೂರ್ತವಾಗಿರ್ತಕ್ಕಂಥ ಅಭೌತಿಕ ಸಂಸ್ಕೃತಿ ಎಂದರೆ ಇದು ಸಹ ಮಾನವ ನಿರ್ಮಿತ ಸಾಧನೆ. ಉದಾಹರಣೆಗೆ ಸಂಪ್ರದಾಯ, ಲೋಕ ರೂಢಿ ನುಡಿ, ನಂಬಿಕೆ, ಆಚಾರ ವಿಚಾರ, ನೈತಿಕ ನಿಯಮಗಳು, ಮೌಲ್ಯಗಳು, ಆದರ್ಶಗಳು, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ಭಾಷೆ ಇತ್ಯಾದಿ ಭೌತಿಕ ಸಂಸ್ಕೃತಿಗೆ ಹೋಲಿಸಿದರೆ ಅಭೌತಿಕ ಸಂಸ್ಕೃತಿಯು ಪ್ರತಿಯೊಂದು ಸಮಾಜದಲ್ಲಿ ಬಹಳ ನಿಧಾನವಾಗಿ ಬದಲಾವಣೆ ಹೊಂದುವುದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇದು ನಿಧಾನವಾಗಿ ಬದಲಾವಣೆಗೆ ಒಳಪಡುವುದು, ಸ್ಪರ್ಶಕ್ಕೆ ಇದು ಸಿಗೋದಿಲ್ಲ. ನಾವು ಇವು ಒಂದು ರೀತಿಯ ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು, ಹೌದಲ್ವಾ ವಿದ್ಯಾರ್ಥಿಗಳೇ. ಅಭೌತಿಕ ಸಂಸ್ಕೃತಿಗೆ ಉದಾಹರಣೆಗಳು ಏನು ವಿದ್ಯಾರ್ಥಿಗಳೇ? ಸಂಪ್ರದಾಯ, ಲೋಕ ರೂಢಿ, ನಂಬಿಕೆ, ಆಚಾರ ವಿಚಾರ, ಭಾಷೆ, ಸಂಗೀತ, ಕಲೆ ಇತ್ಯಾದಿ ಇವುಗಳು ಸ್ಪರ್ಶಕ್ಕೆ ಸಿಗುವುದಿಲ್ಲ. ಇವುಗಳ ಬದಲಾವಣೆ ಸಮಾಜದಲ್ಲಿ ನಿಧಾನವಾಗಿ ಬದಲಾವಣೆ ಹೊಂದೋದನ್ನು ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎಂದರೇನು ಮತ್ತು ಅವುಗಳಿಗೆ ಉದಾಹರಣೆ ಸಮೇತ ತಿಳ್ಕೊಂಡ್ವಿ ಅಲ್ವಾ ವಿದ್ಯಾರ್ಥಿಗಳೇ? ಹೌದು ವಿದ್ಯಾರ್ಥಿಗಳೇ, ಭೌತಿಕ ಸಂಸ್ಕೃತಿ ಎಂದರೇನು ನೋಡೋಣ, ಹೇಳಿ ವಿದ್ಯಾರ್ಥಿಗಳೇ. ಭೌತಿಕ ಸಂಸ್ಕೃತಿ ಎಂದರೆ ಭೌತಿಕ ಸಂಸ್ಕೃತಿಯಲ್ಲಿ ಕಣ್ಣಿಗೆ ಗೋಚರಿಸುವ ಸ್ಥೂಲ ವಸ್ತುಗಳನ್ನು ನಾವು
ಭೌತಿಕ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಮಾನವ ನಿರ್ಮಿಸಿರುವಂಥದ್ದು. ಮತ್ತು ಇಲ್ಲಿ ಭೌತಿಕ ಸಂಸ್ಕೃತಿ ಎಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಮಾನವನೇ ನಿರ್ಮಿಸಿರುವಂತಹ ಸಂಸ್ಕೃತಿ. ಅಂದರೆ ಉದಾಹರಣೆಗೆ ಕಟ್ಟಡ, ರಸ್ತೆ, ಮನೆ, ಅಣೆಕಟ್ಟುಗಳು ಇತ್ಯಾದಿ ಅಲ್ವಾ ವಿದ್ಯಾರ್ಥಿಗಳೇ? ಹಾಗೇನೆ ವಿದ್ಯಾರ್ಥಿಗಳೇ, ಭೌತಿಕ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ. ಭೌತಿಕ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ. ಏನು ಲಕ್ಷಣಗಳು? ಇದು ಕಣ್ಣಿಗೆ ಗೋಚರಿಸುವ ಸ್ಥೂಲ ವಿಷಯ ವಸ್ತು. ಇದನ್ನು ನಾಗರಿಕತೆ ಅಂತಲೂ ಕರಿಬೋದು. ಇದು ಅತಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಇದು ಸ್ಪರ್ಶಕ್ಕೆ ಸಿಗುವುದು. ಆಮೇಲೆ ಇದನ್ನು ಭೌತಿಕ ಸಂಸ್ಕೃತಿ ಅಥವಾ ನಾಗರಿಕತೆ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ ಅಲ್ವಾ ವಿದ್ಯಾರ್ಥಿಗಳೇ? ಹಾಗೆ ವಿದ್ಯಾರ್ಥಿಗಳೇ, ಅಭೌತಿಕ ಸಂಸ್ಕೃತಿ ಎಂದರೇನು? ಏನು ವಿದ್ಯಾರ್ಥಿಗಳ ಅಭೌತಿಕ ಸಂಸ್ಕೃತಿ ಎಂದರೆ? ಅಮೂರ್ತವಾಗಿರ್ತಕ್ಕಂಥ ಅಭೌತಿಕ ಸಂಸ್ಕೃತಿ ಎಂದರೆ ಮಾನವ ನಿರ್ಮಿತ ಸಾಧನೆಗಳು ಆದರೆ ಸ್ಪರ್ಶಕ್ಕೆ ಸಿಗದೇ ಇರತಕ್ಕಂತಹ ಸಂಸ್ಕೃತಿಗಳನ್ನು ನಾವು ಅಭೌತಿಕ ಸಂಸ್ಕೃತಿ ಅಂತ ಕರಿತೀವಿ. ಕಣ್ಣಿಗೆ ಕಾಣದ ಮಾನವ ನಿರ್ಮಿತ ಸಾಧನೆಗಳನ್ನು ನಾವು ಅಭೌತಿಕ ಸಂಸ್ಕೃತಿ ಅಂತ ಕರಿತೀವಿ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ಉದಾಹರಣೆ ಭಾಷೆ, ನೀತಿ, ಸಂಗೀತ, ಧರ್ಮ, ಕಲೆ, ಸಾಹಿತ್ಯ ಇತ್ಯಾದಿ. ಇವುಗಳನ್ನು ನಾವು ಅಭೌತಿಕ ಸಂಸ್ಕೃತಿ ಅಂತೇಳಿ ಕರಿತೀವಿ ಅಲ್ವಾ ವಿದ್ಯಾರ್ಥಿಗಳೇ? ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಈಗ ತಿಳಿಯೋಣ ವಿದ್ಯಾರ್ಥಿಗಳೇ. ಸಂಸ್ಕೃತಿಯ ಗುಣಲಕ್ಷಣಗಳು ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸಂಸ್ಕೃತಿಯು ಅಮೂರ್ತವಾದುದು. ಸಂಸ್ಕೃತಿಯು ಸಾಮಾಜಿಕವಾದದ್ದು. ಎರಡನೇದಾಗಿ ಸಂಸ್ಕೃತಿಯು ಸಾಮಾಜಿಕವಾದದ್ದು. ಮೂರನೆಯದಾಗಿ ಇದು ಸಂಸ್ಕೃತಿಯು ಕಲಿಕೆ. ಸಂಸ್ಕೃತಿಯು ಕಲಿಕೆ. ವಿದ್ಯಾರ್ಥಿಗಳೇ, ನಾಲ್ಕನೆಯದಾಗಿ ಸಾಂಸ್ಕೃತಿಕ ಜೀವನ. ಸಾಂಸ್ಕೃತಿಕ ಜೀವನ. ಐದನೆಯದಾಗಿ ಸಂಸ್ಕೃತಿಯು ನಿರಂತರವಾದುದು. ಸಂಸ್ಕೃತಿಯು ನಿರಂತರವಾದದ್ದು. ವಿದ್ಯಾರ್ಥಿಗಳೇ, ಆರನೆಯದಾಗಿ ಸಂಸ್ಕೃತಿಯು ಬಹುತ್ವ ಉಳ್ಳದ್ದು. ಈಗ ಇವುಗಳನ್ನು ಒಂದೊಂದೇ ಆಗಿ ಈಗ ನಾವು ಇವುಗಳ ಸಂಸ್ಕೃತಿಯ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಸಂಸ್ಕೃತಿಯು ಅಮೂರ್ತವಾದುದು. ಸಂಸ್ಕೃತಿ ಎಂದರೆ ಒಂದು ಗುಂಪಿನ ಜನರ ಜೀವನ ಕ್ರಮ. ಅಂದರೆ ಒಪ್ಪಿಕೊಂಡಿರುವ ಸಂಕೇತಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರವಾನೆಯಾಗುವ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಈ ಪ್ರಕ್ರಿಯೆಯು ಅಮೂರ್ತವಾಗಿ, ಅಂದರೆ ದೃಷ್ಟಿಗೆ ಗೋಚರವಾಗದೆ ನಡೆಯುತ್ತಿರುತ್ತದೆ. ಉದಾಹರಣೆಗೆ ಭಾಷೆ, ಧಾರ್ಮಿಕ ನಂಬಿಕೆಗಳು ಇವೆಲ್ಲ ನೋಡಿ ಅಮೂರ್ತವಾಗಿರುತ್ತೆ. ಇಲ್ಲಿ ಒಂದು ಗುಂಪಿನ ಜೀವನದ ಕ್ರಮ, ಆದರೆ ಒಪ್ಪಿಕೊಂಡಿರುವ ಸಂಕೇತಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರವಾನೆಯಾಗ್ತಕ್ಕಂಥ ಪ್ರಕ್ರಿಯೆ ಇಲ್ಲಿ ಒತ್ತಡವಿಲ್ಲದೆ ನಡೀತಾ ಇರ್ತದೆ. ಈ ಪ್ರಕ್ರಿಯೆಯು ಅಮೂರ್ತವಾಗಿ, ಅಂದರೆ ದೃಷ್ಟಿಗೆ ಗೋಚರವಾಗದೆ ನಡೀತಾ ಇರ್ತದೆ. ಉದಾಹರಣೆಗೆ ಭಾಷೆ, ಧಾರ್ಮಿಕ ನಂಬಿಕೆಗಳು. ಈಗ ವಿದ್ಯಾರ್ಥಿಗಳ ಎರಡನೆಯದಾಗಿ ಸಂಸ್ಕೃತಿ
ಸಾಮಾಜಿಕವಾದದ್ದು. ಸಂಸ್ಕೃತಿಯು ವೈಯಕ್ತಿಕವಾದದ್ದು ಅಲ್ಲ. ಸಂಸ್ಕೃತಿ ಮುಖ್ಯವಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಸಂಸ್ಕೃತಿಯು ಏನು ವೈಯಕ್ತಿಕವಾದದ್ದು ಅಲ್ಲ. ಸಮಾಜದಲ್ಲಿ ಇರುವ ಎಲ್ಲರ ಜೊತೆ ಬದುಕುವುದು ವ್ಯಕ್ತಿಗತವಾಗಿರದೆ ಸಮುದಾಯದ ಎಲ್ಲರೂ ಸೇರಿ ಇಲ್ಲಿ ಅನುಸರಿಸ್ತಕ್ಕಂಥ ಒಂದು ವಿಧಾನ. ಇಲ್ಲಿ ಆಹಾರ, ಆಚರಣೆ, ಉಡುಪು ಇತ್ಯಾದಿಗಳು ಸಾಮುದಾಯಿಕವಾಗಿ ಅನುಸರಿಸುವುದು ಸಾಮಾನ್ಯವಾಗಿರ್ತದೆ. ಆದ್ದರಿಂದ ಸಂಸ್ಕೃತಿ ಎನ್ನುವುದು ಸಾಮಾಜಿಕವಾದದ್ದು. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ವಿದ್ಯಾರ್ಥಿಗಳೇ, ಸಂಸ್ಕೃತಿ ಕಲಿಕೆ. ಸಂಸ್ಕೃತಿಯು ಮನುಷ್ಯನ ಹುಟ್ಟಿನಿಂದಲೇ ಬರುವ ಪ್ರವೃತ್ತಿಯಲ್ಲ. ಸಂಸ್ಕೃತಿ ಎನ್ನುವುದು ನಮ್ಮ ಹುಟ್ಟಿನೊಂದಿಗೆ ಅದು ಬರುವುದಿಲ್ಲ. ಪ್ರಕೃತಿ ನಿರ್ಮಿತವೂ ಅಲ್ಲ. ಸಂಸ್ಕೃತಿ ಪ್ರಕೃತಿ ನಿರ್ಮಿತವೂ ಅಲ್ಲ. ಆದರೆ ಮಾನವ ಸಮಾಜದಲ್ಲಿ ವ್ಯಕ್ತಿಗಳ ನಡುವಿನ ಒಡನಾಟಗಳಿಂದ ಇದು ರೂಪಿತವಾಗುತ್ತದೆ. ಅಂದರೆ ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ಮಗುವು ಆಯಾ ಸಮಾಜದ ನಡವಳಿಕೆಗಳನ್ನು ತನ್ನದಾಗಿಸಿಕೊಳ್ಳುತ್ತದೆ. ನಿರಂತರ ಅಭ್ಯಾಸ, ಸಂವಾದ, ಚರ್ಚೆ, ಜೀವನಾನುಭವ ಮತ್ತು ಆಲೋಚನೆಗಳ ಮೂಲಕ ಕಲಿಯುವ ಗುಣಗಳೇ ಇಲ್ಲಿ ಸಂಸ್ಕೃತಿಯಾಗಿರುತ್ತದೆ. ಅಂದರೆ ಸಮುದಾಯದಲ್ಲಿ ವಾಸುವ ವ್ಯಕ್ತಿಗಳ ಅನುಸರಣೆಯ ಮೂಲಕ ಇಲ್ಲಿ ಲಭ್ಯವಾಗ್ತದೆ. ಸಾಮಾಜೀಕರಣ ಪ್ರಕ್ರಿಯೆ ಮೂಲಕ ಕಲಿಕೆಯಾಗುವುದು. ಇಲ್ಲಿ ಕಲಿಕೆಯು ಸಾಮಾಜೀಕರಣದಿಂದ ಆಗ್ತದೆ. ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕಲಿಕೆ ಆಗ್ತದೆ. ಉದಾಹರಣೆಗೆ ಗುರು ಹಿರಿಯರನ್ನು ಗೌರವಿಸುವುದು, ಧಾರ್ಮಿಕ ಆಚರಣೆ ಅನುಸರಿಸುವುದು ಇತ್ಯಾದಿ. ಸಮಾಜದ ಸದಸ್ಯರಿಂದ ಮತ್ತು ಸಹಪಾಠಿಗಳಿಂದ ಹೊಸ ನಡವಳಿಕೆಗಳನ್ನು ಇಲ್ಲಿ ಕಲಿಯುತ್ತಾ ಇರುತ್ತಾರೆ. ವಿದ್ಯಾರ್ಥಿಗಳೇ, 4ನೆಯದಾಗಿ ಸಾಂಸ್ಕೃತಿಕ ಸಹಜೀವನ. ಎಲ್ಲರೂ ಕೂಡಿ ಹಾಕಿಕೊಂಡ ನೀತಿ ನಿಯಮಗಳ ಕಾನೂನು ಪಾಲನೆ ಮಾಡ್ತಾರೆ. ಅಂದರೆ ಸಂಸ್ಕೃತಿಯು ಸಮಾಜದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮ ಮೌಲ್ಯಗಳನ್ನು, ನಂಬಿಕೆಗಳನ್ನು ಹಂಚಿಕೊಳ್ಳುವ ಅವಕಾಶಗಳನ್ನು ನೀಡುತ್ತದೆ. ಈ ಮೂಲಕ ಸಮಾಜದಲ್ಲಿರುವ ಎಲ್ಲ ರೀತಿಯ ಸಂಪ್ರದಾಯಗಳು, ಲೋಕಾಚಾರಗಳು, ನೈತಿಕ ನಿಯಮಗಳು, ನಂಬಿಕೆ ಆಚರಣೆಗಳು, ಮೌಲ್ಯಗಳು, ಆದರ್ಶಗಳು ಹಾಗೂ ಭಾಷೆ ಇವೇ ಮುಂತಾದ ಅಂಶಗಳು ಸಹಭಾಗಿತ್ವಗೊಳ್ಳುವ ಅವಕಾಶವನ್ನು ಸಂಸ್ಕೃತಿ ಇಲ್ಲಿ ಒದಗಿಸಿಕೊಡುತ್ತದೆ. ಅಂದರೆ ಎಲ್ಲರೂ ಒಟ್ಟಿಗೆ ಅನುಸರಿಸುತ್ತಾರೆ, ಇಲ್ಲಿ ಸಹಭಾಗಿತ್ವ ಹೊಂದುತ್ತಾರೆ. ಉದಾಹರಣೆಗೆ ಊರ ಜಾತ್ರೆ ಇರಬಹುದು, ಹಬ್ಬಗಳ ಆಚರಣೆ ಇರಬಹುದು, ಇವುಗಳು ನೋಡಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡಿ ತಾವು ಹಾಕಿಕೊಂಡ ನೀತಿ ನಿಯಮಗಳ, ಕಾನೂನುಗಳ ಪಾಲನೆಯನ್ನು ಇಲ್ಲಿ ಮಾಡೋದನ್ನು ಕಾಣ್ತೀವಿ. ಎಲ್ಲರೂ ಒಟ್ಟಿಗೆ ಅವುಗಳನ್ನು ಅನುಸರಿಸ್ತಾರೆ, ಸಹಭಾಗಿತ್ವದಿಂದ ಮಾಡ್ತಾರೆ. ಅವರು ಮಾಡ್ತಕ್ಕಂಥ ಹಬ್ಬ ಆಚರಣೆಗಳಿರ್ಬೋದು, ಅವುಗಳನ್ನು ಒಟ್ಟಿಗೆ ಸಮಾನ ಮನೋಭಾವನೆಯಿಂದ ಇಲ್ಲಿ ಮಾಡೋದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಉದಾಹರಣೆಗೆ ಗಣೇಶನ ಹಬ್ಬ ಇರ್ಬೋದು, ಹಳ್ಳಿಯಲ್ಲಿ ಆಚರಿಸ್ತಕ್ಕಂಥ ಇತರೆ ಹಬ್ಬಗಳಿರ್ಬೋದು, ದಸರಾ ಇರ್ಬೋದು ಇತ್ಯಾದಿ. ಇವುಗಳು ನೋಡಿ, ಇವು ಸಾಂಸ್ಕೃತಿಕ ಸಹಜೀವನವನ್ನು ತಿಳಿಸ್ತದೆ ವಿದ್ಯಾರ್ಥಿಗಳೇ. ಸಂಸ್ಕೃತಿಯ ಲಕ್ಷಣ ಸಾಂಸ್ಕೃತಿಕ ಸಹಜೀವನ. ವಿದ್ಯಾರ್ಥಿಗಳೇ, ಸಂಸ್ಕೃತಿಯು ನಿರಂತರವಾದದ್ದು. ಪ್ರತಿಯೊಂದು ಸಂಸ್ಕೃತಿಯು ಹೊಸ ಅಂಶಗಳ ಸೇರ್ಪಡೆಯಿಂದ ಅದು ನಿರಂತರವಾಗಿ
ಬೆಳೀತಾ ಇರ್ತದೆ, ಅದು ನಿರಂತರವಾಗಿ ಬೆಳೆಯುತ್ತದೆ. ಮಾನವ ಸಮುದಾಯ ಇದುವರೆಗೂ ಇರುವುದು ಅಲ್ಪ ಸ್ವಲ್ಪ ಬದಲಾವಣೆಯಾಗುವುದು, ಹೊಸ ಹೊಸ ಅಂಶಗಳು ಸೇರುತ್ತಾ ಕೆಲವು ಅಂಶಗಳು ನಶಿಸುತ್ತಾ ಮರು ಹುಟ್ಟನ್ನು ಪಡೆಯುತ್ತಾ ಸಾಗುವುದು. ಹೀಗೆ ಉದಾಹರಣೆಗೆ ನಾವು ಇದಕ್ಕೆ ಉದಾಹರಣೆ ಕೊಡ್ಬೋದು ವಿದ್ಯಾರ್ಥಿಗಳೇ. ಸೀರೆಯ ಬದಲು ಚೂಡಿ ಉಡುವುದು, ಧಾರ್ಮಿಕ ಆಚರಣೆಗಳಲ್ಲಿ ಕೆಲವೊಂದು ಬದಲಾವಣೆ ಆಗಿರ್ತಕ್ಕಂಥದ್ದು, ಇಂದಿನ ನಡವಳಿಕೆಯ ಮೌಲ್ಯಗಳನ್ನು ಸಂಪೂರ್ಣವಾಗಿ ಇಲ್ಲಿ ಬದಲಿಸಿಕೊಳ್ಳದೆ ಅಲ್ಪ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡಿಕೊಂಡು ಇಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ನೋಡಿದರೆ ವಿದ್ಯಾರ್ಥಿಗಳೇ ಗೊತ್ತಾಗ್ತದೆ, ಇಲ್ಲಿ ತಮ್ಮ ಆಚರಣೆಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ತಮ್ಮ ಉಡುಪುಗಳಲ್ಲಿ ಬಟ್ಟೆಗಳ ಧರಿಸುವಲ್ಲೂ ಕೂಡ ಬದಲಾವಣೆಗಳಾಗೋದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳೇ, ಸಂಸ್ಕೃತಿಯು ಬಹುತ್ವ ಉಳ್ಳದ್ದು. ಭೂಮಿಯ ಮೇಲಿನ ಎಲ್ಲ ಮಾನವ ಸಮುದಾಯಗಳು ಏಕರೂಪದ ಸಂಸ್ಕೃತಿಯನ್ನು ಇಲ್ಲಿ ಅನುಸರಿಸುತ್ತಿಲ್ಲ. ಅಂದರೆ ಪ್ರತಿಯೊಂದು ಜನಸಮೂಹಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಇದೆ. ಆದ್ದರಿಂದ ಸಂಸ್ಕೃತಿಯು ಏಕರೂಪವಾಗಿಲ್ಲ, ಏಕರೂಪದ ಸಂಸ್ಕೃತಿಯನ್ನು ಅನುಸರಿಸುವುದಿಲ್ಲ. ಸಂಸ್ಕೃತಿಯ ವಿವಿಧಾಂಶಗಳಾಗಿರ್ತಕ್ಕಂಥ ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮ, ಕಲೆ, ನಡವಳಿಕೆ, ನಂಬಿಕೆ, ಭಾಷೆ ಇತ್ಯಾದಿಗಳಿಂದ ಭಿನ್ನ ವೈವಿಧ್ಯತೆಯಾಗಿ ಚಿತ್ರ ವಿಚಿತ್ರ ವಿಶಿಷ್ಟ ವಿಶೇಷವಾಗಿ ಇರುವುದು. ಉದಾಹರಣೆಗೆ ಆದಿವಾಸಿ ಸಮುದಾಯಗಳು ಗ್ರಾಮೀಣ ನಗರ ಸಮುದಾಯಗಳಲ್ಲಿ ಬೇರೆ ಬೇರೆ ಪ್ರಕಾರದಲ್ಲಿ ಇದನ್ನು ಗುರುತಿಸ್ಬೋದು. ಉದಾಹರಣೆಗೆ ಉತ್ತರ ಕರ್ನಾಟಕದ ಊಟ ಉಪಚಾರಗಳು ದಕ್ಷಿಣ ಕರ್ನಾಟಕದ ಊಟ ಉಪಚಾರಗಳಿಗಿಂತ ವಿಭಿನ್ನ. ಇದು ಮಾತ್ರವಲ್ಲದೆ ಒಂದೇ ಊರಿನಲ್ಲಿ ವಾಸ ಮಾಡುವ ವಿವಿಧ ಜನರ ಗುಂಪುಗಳಲ್ಲಿ ಸಂಸ್ಕೃತಿ ಭಿನ್ನವಾಗಿದೆ. ಈ ಭಿನ್ನತೆಯ ನಡುವೆ ಏಕತೆಯನ್ನು ಸಾಧಿಸಿರುವುದು ಒಂದು ಮಹತ್ವದ್ದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಈಗ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಸಂಸ್ಕೃತಿಯ ಲಕ್ಷಣಗಳು ಯಾವುವು ಹೇಳಿ ನೋಡೋಣ. ವಿದ್ಯಾರ್ಥಿಗಳೇ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ. ಹೌದು ವಿದ್ಯಾರ್ಥಿಗಳೇ, ಸಂಸ್ಕೃತಿಯು ಅಮೂರ್ತವಾದದ್ದು. ಸಂಸ್ಕೃತಿ ಸಾಮಾಜಿಕವಾದದ್ದು. ವಿದ್ಯಾರ್ಥಿಗಳೇ, ಇದು ಕಲಿಕೆ. ಸಂಸ್ಕೃತಿಯು ಕಲಿಕೆ. ಸಾಂಸ್ಕೃತಿಕ ಸಹಜೀವನ. ಸಂಸ್ಕೃತಿಯು ನಿರಂತರವಾದದ್ದು. ಸಂಸ್ಕೃತಿಯು ಬಹುತ್ವ ಉಳ್ಳದ್ದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಂಸ್ಕೃತಿ ಅಧ್ಯಾಯ 2 ಬೋಧನಾ ಸಂಚಿಕೆ 1ರಲ್ಲಿ ನಾವು ಸಂಸ್ಕೃತಿಯ ಅರ್ಥ ಮತ್ತು ಸ್ವರೂಪ, ಸಂಸ್ಕೃತಿಯ ಗುಣಲಕ್ಷಣಗಳು, ಇಷ್ಟು ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಈಗ ವಿದ್ಯಾರ್ಥಿಗಳೇ, ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಗೃಹ ಕಾರ್ಯದ ಪ್ರಶ್ನೆಗಳನ್ನು ನೀಡ್ತೀನಿ, ಬರ್ಕೊಳ್ಳಿ ವಿದ್ಯಾರ್ಥಿಗಳು. ಸಂಸ್ಕೃತಿಯ ಅರ್ಥವನ್ನು ತಿಳಿಸಿ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಸಂಸ್ಕೃತಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಹಾಗೂ ಅದರ ಅರ್ಥವೇನು?
ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಸಂಸ್ಕೃತಿ ಕುರಿತು ಇ.ಬಿ. ಟೇಲರ್ ಮತ್ತು ಮಾಲಿನೋವ್ಸ್ಕಿ ಅವರ ವ್ಯಾಖ್ಯಾನಗಳನ್ನು ತಿಳಿಸಿ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎಂದರೇನು? ಉದಾಹರಣೆ ಕೊಡಿ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಭೌತಿಕ ಸಂಸ್ಕೃತಿಯ ಲಕ್ಷಣಗಳನ್ನು ವಿವರಿಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ತಾವು ಪಾಠ ಬೋಧನೆಯನ್ನು ಆಲಿಸಿ ಇದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.